ಶರಭ ಅವತಾರ ಇದೊಂದು ಮಹಾದೇವನ ಅವತಾರವಾಗಿದ್ದು, ಈ ಅವತಾರವು ಮಹಾವಿಷ್ಣುವಿನ ನರಸಿಂಹ ಅವತಾರವನ್ನು ಶಾಂತಗೊಳಿಸಿ ಅವನ ಮೂಲ ರೂಪಕ್ಕೆ ಕರೆತರಲು ಮಹಾದೇವನು ತೆಗೆದುಕೊಂಡ ರೂಪವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಅವತಾರವು ಅರ್ಧ ಸಿಂಹ ಮತ್ತು ಅರ್ಧ ಪಕ್ಷಿಯ ದೇಹವನ್ನು ಹೊಂದಿರುವ ಒಂದು ಪ್ರಾಣಿಯಾಗಿದೆ. ಇದು 8 ಕಾಲುಗಳುಳ್ಳ ಪ್ರಾಣಿಗಳಾಗಿದ್ದು, ಸಿಂಹ ಮತ್ತು ಆನೆಗಳಿಗಿಂತ ಬಲಿಷ್ಠವೆಂದು ನಂಬಲಾಗಿದೆ. ಶರಭನು ಒಂದೇ ಜಿಗಿತದಲ್ಲಿ ಕಣಿವೆಗಳನ್ನು ಕೂಡ ದಾಟಬಲ್ಲ ಎಂಬುದಾಗಿ ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ವೈಷ್ಣವ ಪಂಥದವರು ಶರಭನು ವಿಷ್ಣುವನ್ನು ಸೋಲಿಸಿದನು ಎಂಬ ಕಥೆಯನ್ನು ಒಪ್ಪಲು ಸಿದ್ಧರಿಲ್ಲ. ಶಿವಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಶರಭನು ಶಿವನೊಂದಿಗೆ ಸಂಬಂಧ ಹೊಂದಿದ್ದಾನಂತೆ. ವಿಷ್ಣುವಿನ ಉಗ್ರ ಅಭಿವ್ಯಕ್ತಿಗಳನ್ನು ನಿಗ್ರಹಿಸಲು ಅವತಾರ ತಾಳುತ್ತಾನಂತೆ. ವಿಷ್ಣುವಿನ ಮಾನವ ಸಿಂಹ ರೂಪವಾದ ಶರಭನು ನರಸಿಂಹನೊಂದಿಗೆ ಹೋರಾಡುವ ದಂತಕಥೆಯು ವಿಷ್ಣು ಪಂಥದವರು ಎಂದಿಗೂ ಒಪ್ಪುವುದಿಲ್ಲ. ಶಿವಪುರಾಣವು ಶರಭನನ್ನು ಸಿಂಹ ಮುಖದವನೋ, ಜಡೆ ಕೂದಲು ಹೊಂದಿದವನೋ, ರೆಕ್ಕೆಗಳು, 8 ಪಾದಗಳು ಮತ್ತು 1000 ತೋಳುಗಳನ್ನು ಹೊಂದಿದವನು ಎಂದು ವಿವರಿಸುತ್ತಾರೆ. ಉಪನಿಷತ್ತುಗಳಲ್ಲಿ ಶರಭನನ್ನು 2 ತಲೆಗಳು, 2 ರೆಕ್ಕೆಗಳು, 8 ಕಾಲುಗಳನ್ನು, ಚೂಪಾದ ಉಗುರುಗಳನ್ನು ಮತ್ತು ಉದ್ದನೆಯ ಬಾಲ ಹೊಂದಿರುವ ಸಿಂಹ ಎಂದು ಹೇಳಲಾಗಿದೆ. ಕಾಳಿಕ ಪುರಾಣವು ಶರಭನನ್ನು ಕಪ್ಪು ಬಣ್ಣದಲ್ಲಿ 4 ಅಡಿ ಕೆಳಕ್ಕೆ ಮತ್ತು 4 ಪಾದಗಳನ್ನು ಮೇಲಕ್ಕೆತ್ತಿ ಅಗಾಧವಾದ ದೇಹವನ್ನು ಹೊಂದಿರುವವನು ಎಂದು ವಿವರಿಸುತ್ತದೆ. ಇದು ಉದ್ದವಾದ ಮುಖ ಮತ್ತು ಮೂಗು, ಉಗುರುಗಳನ್ನು, 8 ಕಾಲುಗಳನ್ನು ಹೊಂದಿದ್ದು, ಪದೇ ಪದೇ ಎತ್ತರಕ್ಕೆ ಹಾರಿ ಜಿಗಿದು ಜೋರಾಗಿ ಕೂಗುತ್ತಿರುತ್ತದೆ ಎಂದು ವರ್ಣಿಸಲಾಗಿದೆ. ಕಾಮಿಕಾಗಮದಲ್ಲಿ ಶರಭನನ್ನು ಚಿನ್ನದ ಬಣ್ಣ ಹೊಂದಿರುವ ಪಕ್ಷಿಯ ರೂಪದಲ್ಲಿ 2 ಕಾಲುಗಳನ್ನು ಮೇಲಕ್ಕೆತ್ತಿ ರೆಕ್ಕೆಗಳನ್ನು ಮತ್ತು 2 ಕೆಂಪು ಕಣ್ಣುಗಳನ್ನು ಮೇಲ್ಭಾಗದಲ್ಲಿ ಮಾನವನಂತೆ ತೋರಿಸಲಾಗಿದೆ. ಆದರೆ ಅಲಂಕೃತ ಕಿರೀಟವನ್ನು ಹೊಂದಿರುವ ಸಿಂಹದ ಮುಖದ ಮನುಷ್ಯನಾಗಿ ತೋರಿಸಲಾಗಿದೆ. ಶ್ರೀತತ್ವ ನಿಧಿಯಲ್ಲಿ ಶರಭೇಶ್ವರ ಮೂರ್ತಿಗೆ 30 ತೋಳುಗಳು ಹೊಂದಿದ್ದು, ಬಲಭಾಗದಲ್ಲಿರುವ ತೋಳುಗಳು ಸಿಡಿಲು, ಮುಷ್ಟಿ, ಅಭಯ, ಚಕ್ರ, ಶಕ್ತಿ, ಕೋಲು, ಮುಳ್ಳು, ತಂತಿ, ಕತ್ತಿ, ಖಡ್ವಾಂಗ, ಕೊಡಲಿ, ಅಕ್ಷಮಾಲೆ, ಮೂಳೆ, ಬಿಲ್ಲು, ಮುಸುಲ ಮತ್ತು ಬೆಂಕಿಯನ್ನು ಹಿಡಿದಿರುವಂತೆ ತೋರಿಸಲಾಗಿದೆ. ಎಡಗೈ ಪಾಶ, ವರದ, ಗದ, ಬಾಣ, ಧ್ವಜ ಮತ್ತು ಇನ್ನೊಂದು ರೀತಿಯ ಕತ್ತಿ, ಹಾವು, ಕಮಲದ ಹೂವು, ತಲೆಬುರುಡೆ, ಕಪ್ಪೆ, ಪುಸ್ತಕ, ನೇಗಿಲು ಮತ್ತು ಮೃದಂಗವನ್ನು ಪ್ರದರ್ಶಿಸುವಂತೆ ಇದೆ. ಒಂದು ಕೈಯಲ್ಲಿ ದುರ್ಗಿಯನ್ನು ಅಪ್ಪಿಕೊಂಡು ಇದೆ. ಈ ರೂಪವು ಅದೃಷ್ಟವನ್ನು ತರಲು, ಎಲ್ಲ ರೋಗಗಳನ್ನು ಗುಣಪಡಿಸಲು ಮತ್ತು ಎಲ್ಲ ಶತ್ರುಗಳನ್ನು ನಾಶಪಡಿಸಲು ಸ್ತುತಿಪಡಿಸಲಾಗಿದೆ ಎಂಬುದಾಗಿ ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಶಿವನ ಅವತಾರವಾಗಿ ಶರಭನ ದಂತಕಥೆಗಳು ಅನೇಕ ಹಿಂದೂ ಧರ್ಮಗಳಲ್ಲಿ ನಿರೂಪಿಸಲಾಗಿದೆ ಮತ್ತು ಪ್ರತಿಯೊಬ್ಬರು ನಮ್ಮ ನಂಬಿಕೆಗಳ ಪ್ರಕಾರ ವಿಭಿನ್ನ ಆವೃತ್ತಿಯನ್ನು ಪ್ರಸ್ತುತಪಡಿಸುತ್ತಾ ಹೋಗಿದ್ದಾರೆ. ಆದರೆ ಎಲ್ಲ ಚಿತ್ರಗಳಲ್ಲಿ ಒಂದು ಸಾಮಾನ್ಯ ಪಲ್ಲವಿ ಏನೆಂದರೆ, ಶರಭನು ನರಸಿಂಹನಂತಹ ವಿಷ್ಣುವಿನ ಇದೇ ರೀತಿಯ ಉಗ್ರ ಅವತಾರವನ್ನು ಸಮಾಧಾನಪಡಿಸುವ ಉದ್ದೇಶದಿಂದ ಪ್ರಕಟವಾದ ಅಗಾಧ ಶಕ್ತಿಯನ್ನು ಹೊಂದಿರುವ ಬೃಹತ್ ಪ್ರಾಣಿಪಕ್ಷಿ ಮೃಗದ ಸಂಯೋಜನೆಯಾಗಿದೆಯಂತೆ. ನರಸಿಂಹ ಶರಭ ದಂತಕಥೆಯು ದೇವತೆಗಳು ಪರಸ್ಪರ ಸಮಾಧಾನಪಡಿಸಿಕೊಳ್ಳಲು ಅಥವಾ ಕೋಪವನ್ನು ನಿಗ್ರಹಿಸಲು ಪೌರಾಣಿಕ ಪ್ರಾಣಿಯ ರೂಪವನ್ನು ಧರಿಸುವುದರೊಂದಿಗೆ ಸಂಬಂಧ ಹೊಂದಿದೆ. ವಿಷ್ಣುವು ಶಿವಭಕ್ತನಾಗಿದ್ದು ಮತ್ತು ವಿಶ್ವವನ್ನು ಭಯಭೀತಗೊಳಿಸಿದ ಅಸುರ ರಾಜ ಹಿರಣ್ಯಕಶ್ಯಪನನ್ನು ಕೊಲ್ಲಲು ನರಸಿಂಹ ರೂಪವನ್ನು ಧರಿಸಿದನು. ಶಿವಪುರಾಣದಲ್ಲಿ ಉಲ್ಲೇಖಿಸುವ ರೀತಿ ಹಿರಣ್ಯಕಶ್ಯಪವನ್ನು ಕೊಂದ ನಂತರ ನರಸಿಂಹನ ಕೋಪವು ಜಗತ್ತನ್ನು ಬೆದರಿಸಿದಂತೆ. ದೇವರುಗಳು ಅಣತಿಯ ಮೇರೆಗೆ ಶಿವನು ವೀರಭದ್ರನನ್ನು ನರಸಿಂಹನನ್ನು ಎದುರಿಸಲು ಕಳಿಸಿದಾಗ, ನರಸಿಂಹನನ್ನು ಎದುರಿಸಲು ವೀರಭದ್ರ ವಿಫಲನಾದಾಗ
ಪರಶಿವನೇ ಶರಭನ ಅವತಾರವಾಗಿ ಕಾಣಿಸಿಕೊಂಡು ಉಗ್ರ ನರಸಿಂಹನ ಮೇಲೆ ದಾಳಿ ಮಾಡಿ ಅವನನ್ನು ನಿಶ್ಚಲಗೊಳಿಸಿದ ಬಗ್ಗೆ ಉಲ್ಲೇಖಿಸಲಾಗಿದೆ. ನಂತರ ಶರಭನು ನರಸಿಂಹನ ಶಿರಚ್ಛೇದ ಮಾಡಿ ಚರ್ಮವನ್ನು ತೆಗೆದು ಹಾಕಿದನೆಂದು ಹೇಳಲಾಗುತ್ತದೆ. ಇದರಿಂದ ಇವನು ಚರ್ಮ ಮತ್ತು ಸಿಂಹದ ತಲೆಯನ್ನು ಬಟ್ಟೆಯಾಗಿ ಧರಿಸಿರಬಹುದು ಎಂದು ಸಹ ಉಲ್ಲೇಖಿಸಲಾಗಿದೆ. ಲಿಂಗ ಪುರಾಣ ಮತ್ತು ಶರಭ ಉತ್ಪನ್ನ ಶಕ್ತಿಗಳನ್ನು ಸಹ ನರಸಿಂಹನ ಅಂಗವಿಕಲತೆಯನ್ನು ಮತ್ತು ಅಲ್ಲಿ ಉಲ್ಲೇಖಿಸಿವೆ. ಅಂಗವಿಕಲತೆಗೊಂಡ ನಂತರ ವಿಷ್ಣು ತನ್ನ ಸಾಮಾನ್ಯ ರೂಪಕ್ಕೆ ಬರುತ್ತಾನೆ. ತನ್ನ ಸಾಮಾನ್ಯ ರೂಪವನ್ನು ಪಡೆದುಕೊಂಡು ಶಿವನನ್ನು ಸರಿಯಾಗಿ ಸ್ತುತಿಸಿದ ನಂತರ ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಮರಳುತ್ತಾನೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಶಿವನು ಶರಭೇಶ ಮೂರ್ತಿ ಅಥವಾ ಸಿಂಹಾಗ್ ಮೂರ್ತಿ ಎಂದು ಕರೆಯಲ್ಪಟ್ಟನು. ಶಿವಪುರಾಣ ಮತ್ತು ಲಿಂಗ ಪುರಾಣಗಳಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಸ್ಕಂದ ಪುರಾಣವು ನರಸಿಂಹನನ್ನು ಕೇವಲ ಕಿರಿಕಿರಿ ಮಾಡುತ್ತಿದ್ದ ಎಂದು ಪರಿಗಣಿಸುತ್ತದೆ ಮತ್ತು ಜಗದಲ್ಲಿ ಯಾವುದೇ ಬೆದರಿಕೆಯೂ ಸಹ ಇರಲಿಲ್ಲ. ವಿಷ್ಣು ಶಾಶ್ವತವಾಗಿ ನರಸಿಂಹನ ಉಗ್ರ ರೂಪದಲ್ಲೇ ಅಳವಡಿಸಿಕೊಳ್ಳಬಹುದು. ಇದು ಅವನ ದೈವಿಕ ಪಾತ್ರಕ್ಕೆ ಹಾನಿಕಾರಕವಾಗಲಿದೆ ಎಂಬ ಗ್ರಹಿಕೆ ಇತ್ತಂತೆ. ಆದ್ದರಿಂದ ಶಿವ ಶರಭರ ಉದ್ದೇಶವು ವಿಷ್ಣು ತನ್ನ ಸಿಂಹ ದೇಹವನ್ನು ತ್ಯಜಿಸಿ ತನ್ನ ಮೂಲ ದೈವಿಕ ರೂಪಕ್ಕೆ ಮರಳುವಂತೆ ನೋಡಿಕೊಳ್ಳಬಹುದಾಗಿ ಇತ್ತಂತೆ. ನರಸಿಂಹನು ತನ್ನ ದೇಹವನ್ನು ಶರಭನಿಗೆ ಒಡೆದು ನೋವಿನಿಂದ ನರಳುತ್ತಿದ್ದು ವಿಷ್ಣುವೇ ಹೊರತು ಆಡಂಬರದ ದೇಹದಲ್ಲಿದ್ದ ಶರಭನಲ್ಲ ಹಾಗೂ ವಿಷ್ಣು ಶರಭನನ್ನು ಶಿವನಲ್ಲದೆ ಬೇರೆ ಯಾರೂ ಅಲ್ಲ ಎಂದು ಅರಿತುಕೊಂಡು ಶರಭನನ್ನು ನಮಸ್ಕರಿಸಿ ಹೊಗಳಿದನಂತೆ. ನಂತರ ಶಿವನು ವಿಷ್ಣುವನ್ನು ಆಶೀರ್ವದಿಸಿದನಂತೆ ಮತ್ತು ರಾಕ್ಷಸರನ್ನು ಕೊಲ್ಲಲು ಅವನಿಗೆ ವರವನ್ನೂ ಕೂಡ ನೀಡಿದ್ದಾನಂತೆ. ಶರಭನು ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದಿರಬಹುದು ಎಂದು ದೇವತೆಗಳು ಭಯಪಡುತ್ತಾರೆ ಮತ್ತು ಶಿವನು ತನ್ನ ಶರಭ ರೂಪವನ್ನು ಮುಗಿಸುವಂತೆ ಒತ್ತಾಯಿಸುವುದರೊಂದಿಗೆ ಒಂದು ಪುರಾಣ ಕಥೆಯನ್ನು ಕೊನೆಗೊಳಿಸುತ್ತದೆ. ಸ್ನೇಹಿತರೆ, ಕಾಳಿಕ ಪುರಾಣದಲ್ಲಿ ಹೇಳಿರುವಂತೆ ವಿಷ್ಣುವಿನ ಹಂದಿಯ ಅವತಾರವಾದ ವಾರಾಹ ಅವತಾರದು ಭೂದೇವಿಯೊಂದಿಗೆ ಪ್ರೇಮ ಸಂಬಂಧವನ್ನು ಹೊಂದಿದ್ದನಂತೆ. ನಂತರ ಅವನ 3 ಮಕ್ಕಳು ಹಂದಿಯ ಪುತ್ರರು ಜಗತ್ತಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದರು. ಇದರಿಂದ ಶಿವನು ಶರಭ ಅವತಾರವನ್ನು ಧರಿಸಿ ಆ 3 ಜನರನ್ನು ಕೊಲ್ಲಬೇಕಾಗಿತ್ತಂತೆ. ಇಲ್ಲಿ ನರಸಿಂಹನು ವರಾಹನಿಗೆ ಸಹಾಯ ಮಾಡುವಂತೆ ಕಾಣಿಸಿಕೊಳ್ಳುತ್ತಾನೆ. ವಿಷ್ಣು ಶಕ್ತಿಯನ್ನು ದಯಪಾಲಿಸಿ ನಂತರ ಶರಭನು ಮೊದಲು ನರಸಿಂಹನನ್ನು ಕೊಂದು ವರಾಹನನ್ನು ಕೊಲ್ಲುತ್ತಾನಂತೆ. ವಿಷ್ಣು ತನ್ನ 2 ರೂಪಗಳ ಶಕ್ತಿಯನ್ನು ಮತ್ತೆ ತನ್ನೊಳಗೆ ಸೇರಿಸಿಕೊಳ್ಳುತ್ತಾನೆ. ಸ್ನೇಹಿತರೆ, ಹೀಗೆ ಪರಶಿವನು ಜಗತ್ತಿಗೆ ಕೆಟ್ಟದು ಸಂಭವಿಸುವ ಸಂದರ್ಭದಲ್ಲಿ ಸೃಷ್ಟಿಗೆ ಅನಗತ್ಯ ತೊಂದರೆಗಳು ಆದಲ್ಲಿ ತಾನು ಹೊಸ ಹೊಸ ರೂಪಗಳನ್ನು ಎತ್ತಿ ಈ ಪ್ರಪಂಚವನ್ನು ಕಾಪಾಡುತ್ತಾ ಬಂದಿದ್ದಾನೆ. ಅದೇ ರೀತಿಯೇ ಮಹಾವಿಷ್ಣುವಿನ ನರಸಿಂಹನ ಅವತಾರದಿಂದ ಸೃಷ್ಟಿಗೆ ಆತಂಕ ಎದುರಾದಾಗ ಶರಭ ಅವತಾರವನ್ನೆತ್ತಿ ವಿಷ್ಣು ದೇವನನ್ನು ಶಾಂತಗೊಳಿಸಿ ಅವನನ್ನು ಮೂಲ ರೂಪಕ್ಕೆ ತಂದು ಮತ್ತೆ ವೈಕುಂಠಕ್ಕೆ ವಾಪಸ್ಸು ಹೋಗುವಂತೆ ಮಾಡುವಲ್ಲಿ ಈ ಶರಭ ಅವತಾರವು ಯಶಸ್ವಿಯಾಗುತ್ತದೆ. ಇತರೆ ಯಾರು ಏನು ಹೇಳಿದರೂ ನಮ್ಮ ಪುರಾಣಗಳಲ್ಲಿ ಎಲ್ಲದರ ಬಗ್ಗೆ ಉಲ್ಲೇಖವಾಗಿದೆಯಂತೆ. ಇಲ್ಲಿಗೆ ಈ ಮಹಾದೇವನ ಶರಭ ಅವತಾರದ ಕಥೆಯು ಮುಕ್ತಾಯವಾಯಿತು. ನಿಮಗೆ ಆ ಶರಭೇಶ್ವರನ ಕೃಪಾಶೀರ್ವಾದ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ಶರಭ ಅವತಾರದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡೋದ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ.